ಮುಖ್ಯಮಂತ್ರಿಗಳು ಇಲ್ಲೇ ಬಂದಿದ್ದಾರೆ. ಇವತ್ತು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನ ಸಂದರ್ಭದಲ್ಲಿ ಜಿಲ್ಲಾ ವಿಭಜನೆ ಆಗಬೇಕು ಅಂತಕ್ಕಂಥ ಚರ್ಚೆ ಆಗ್ತಾ ಇದೆ. ಜಿಲ್ಲಾ ವಿಭಜನೆ ಆಗಬೇಕಾದಂಥ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ಒಂದು, ಆಮೇಲೆ ಗೋಕಾಕ್ ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದು ಒಂದು, ಅದರ ಜೊತೆಗೆ ಬೈಲಹೊಂಗಲ್ ಆಗಬೇಕು ಅಂತಕ್ಕಂಥದ್ದು ಒಂದು. ಇದನ್ನೆಲ್ಲ ನೋಡಿ ಇದನ್ನ ಯಾವುದೂ ಆಗೋದಿಲ್ಲ. ಇನ್ನು ಕೊನೆಯದಾಗ ಅದು ಅಖಂಡ ಜಿಲ್ಲೆ ಇರಲಿ, ಇಲ್ಲಿ MES ಪ್ರಾಬಲ್ಯ ಹೆಚ್ಚಾಗಬಾರ್ದು, ಇದು ಅಖಂಡ ಜಿಲ್ಲೆಯನ್ನ ಮುಂದುವರಿಸ್ಕೋಬೇಕು. ಆ ಅಖಂಡ ಜಿಲ್ಲೆ ಮುಂದುವರಿಸಿದಾಗ ಇದು ಎರಡನೇ ರಾಜಧಾನಿ ಅಂತ ಹೇಳಿ ನಾವೇನು ನಾಮಕರಣ ಮಾಡಿದೀವಿ, ಇದಕ್ಕೆ ಮೆರಗು ಬರಬೇಕಾದ್ರೆ ಈ ಜಿಲ್ಲೆಯನ್ನು ಅಖಂಡ ಜಿಲ್ಲೆ ಇಟ್ಕೊಂಡು ನಮ್ದೇನು 200 ಕಿಲೋಮೀಟರ್ ಆಚೆ ಕಡೆ ಇದಾವೆ, ಅದು ರಾಯಬಾಗ್, ಚಿಕ್ಕೋಡಿ, ರಾಯಬಾಗ ಮತ್ತು ನಮ್ಮ ಅತನಿ, ಕಾಗವಾಡ ಮತ್ತು ಕೂಡ್ಚಿ ಮತ್ತು ಅದರ ಪಕ್ಕಕ್ಕಿರ್ತಕ್ಕಂಥ ಒಂದು ತೇರದಾಳದ ತಾಲೂಕನ್ನು ತಗೊಂಡು ಒಂದು ಪ್ರತ್ಯೇಕ ಜಿಲ್ಲೆ ಅದನ್ನು ಮಾಡಿ ಆ ಕಡೆ ಒಂದು ಸಪರೇಟ್ ಮಾಡಿಬಿಟ್ರೆ ಇದು ಅಖಂಡ ಜಿಲ್ಲೆ ಉಳಿತದ, ಇದೊಂದು ಮೆರಗು ಮತ್ತೆ ಮುಂದುವರಿತದ. ಈ ಕೆಲಸ ಆಗಲಿ ಅಂತೇಳಿ 3 ಥರದ ಇಥನಾಲ್ ಮಾಡ್ತೀವಿ ಕಬ್ಬಿಂದಲ್ಲಿ. ಒಂದು ಜೂಸ್ಟು ಇಥನಾಲು, ಒಂದು ಶೆರಪು, ಇನ್ನೊಂದು ಕಾಕಂಬಿ. 3 ಥರ ಮಾಡ್ತೀವಿ. 3 ರೇಟ್ ಮಾಡಿದ್ದಾರೆ ಅಧ್ಯಕ್ಷರು. ಈ ಸರಿಕ್ಕೆ ಏನು ಮಾಡಿದ್ದಾರೆ ಅಂದ್ರೆ ಅಧ್ಯಕ್ಷರೇ, ಎಷ್ಟು ದೇಶದಲ್ಲಿ ಆಯಾ ರಾಜ್ಯದಲ್ಲಿ ಪ್ರೊಡಕ್ಷನ್ ಆಗುತ್ತೆ ಇಥನಾಲ್, ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತಕ್ಕಂಥ ತೀರ್ಮಾನ ಒಂದೇ ಆಗ್ಬೇಕಲ್ಲ ಡಾಕ್ಟ್ರೆ? ಇಡೀ ದೇಶಕ್ಕೆ ಒಂದೇ ಕಾನೂನು ತರಬೇಕಲ್ಲ, ಒಂದೇ ರೂಲ್ಸ್ ಬರ್ಬೇಕಲ್ಲ. ಈಗ ಬಡವರಿಗೆ ಅಕ್ಕಿ ಕೊಡ್ತೀವಿ ಅಂದ್ರೆ ಒಬ್ಬ ಬಡವನಿಗೆ 10 kg, ಒಬ್ಬ ಬಡವನಿಗೆ 2 kg ಕೊಟ್ರೆ ನೀವೇನಂತೀರ ಅವಾಗ? ಸಿದ್ದರಾಮಯ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ತಾರತಮ್ಯ ಮಾಡ್ತಾ ಇದೆ, ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅಂತ ಹೇಳಿ ನೀವು ಭಾಷಣ ಮಾಡ್ತೀರಿ. ಇವತ್ತೇನಾಗಿದೆ ಅಧ್ಯಕ್ಷರೇ, ಇವತ್ತು ಗುಜರಾತದಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂಥ ಇಥನಾಲ್ 100% ತಗೋತಾರೆ, 100% ತಗೋತಾರೆ. ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಇಥನಾಲ್ ಏನು ಪ್ರೊಡಕ್ಷನ್ ಆಗುತ್ತಲ್ಲ 69% ತಗೋತಾರೆ. ಮಹಾರಾಷ್ಟ್ರದಲ್ಲಿ ಉತ್ಪನ್ನ ಆಗ್ತಕ್ಕಂಥ ಇಥನಾಲ್ ಅನ್ನ 65% ತಗೋತಾರೆ. ಕರ್ನಾಟಕದಲ್ಲಿ ಉತ್ಪನ್ನ ಆಗಿರ್ತಕ್ಕಂಥ ಇಥನಾಲ್ ಅನ್ನ ಇವತ್ತು ಕೇಂದ್ರ ಸರ್ಕಾರ ತಗೊಳ್ತಕ್ಕಂಥದ್ದು ಬರೇ 30%. ನನಗೆ ಸಿಕ್ಕಿರೋದು, ನನ್ನ ಕಾರ್ಖಾನೆಗೆ ಸಿಕ್ಕಿರೋದು 30% ಅಧ್ಯಕ್ಷರೇ. ಇಲ್ಲೇನು ಕರ್ನಾಟಕದಲ್ಲಿ ಗೋವಿನ ಜೋಳ ಖರೀದಿ ಮಾಡಿಕೊಂಡು ಇಥನಾಲ್ ಅನ್ನ ಮಾಡ್ತಾ ಇದ್ದಾರಲ್ಲ, ನನಗೆ ಒಂದು ವರ್ಷಕ್ಕೆ 3 ಕೋಟಿ ಲೀಟರ್ ಉತ್ಪಾದನೆ ಮಾಡಿದ್ರೆ ನನಗೆ ಸಿಕ್ಕಿರ್ತಕ್ಕಂಥದ್ದು 70 ಲಕ್ಷ ಲೀಟರ್ ಆದ್ರೆ ಉಳಿದಿದ್ದು ಗೋವಿನ ಜೋಳ ತಗೊಂಡು ನಾನೇನ್ ಮಾಡ್ಬೇಕು ಅಧ್ಯಕ್ಷರೇ? ನಾನು ಗೊಂಜಾಳ ಖರೀದಿ ಮಾಡೋದು ನಿಲ್ಲಿಸಿದೆ ಅಂದ್ರೆ ಏನ್ ಮಾಡೋದು ಅಂತ ತಗೊಂಡು. ಅಶೋಕಣ್ಣ ಒಬ್ಬ ಊಟಕ್ಕೆ ಬರ್ತಾನಂತಂದ್ರೆ ಅವಾಗ 3 ರೊಟ್ಟಿ, ನನಗೆ 3 ರೊಟ್ಟಿ ನಾನು ಮಾಡ್ತೀನಿ. ಅಶೋಕಣ್ಣ ಊಟಕ್ಕೆ ಬರೋದಿಲ್ಲ ಅಂತಂದ್ರೆ ನನಗೆ ಬೇಕಾದಷ್ಟು 3 ರೊಟ್ಟಿ ಮಾಡ್ಕೋತೀನಿ ನಾನು. ಇನ್ನು 3 ರೊಟ್ಟಿ ಯಾಕೆ ಮಾಡ್ಬೇಕು ನಾನು? ಉದಾಹರಣೆ ಕೊಡ್ತೀನಿ, ನಾ ಕರೆದ್ರೆ ನೀವು ಬರೋದಿಲ್ಲ ಮಾತು ಬೇರೆ. ಆದರೆ ಅಧ್ಯಕ್ಷರು ಇವತ್ತಿನ ದಿವಸ ಗೋವಿನ ಜೋಳ ರೇಟ್ ಬಿದ್ದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಈ ತಾರತಮ್ಯ ಮಾಡಿದ್ರಿಂದ ಇದು ನಿಂತು ಹೋಗಿದ್ದೆ. ಅದಕ್ಕೆ ನಾನು ಹೇಳ್ತೀನಿ ಅಂದ್ರೆ, ಈ ಅಧಿವೇಶನ ಮುಗಿದ್ಮೇಲೆ ನೋಡಿ, ಪಕ್ಷ ಬೇರೆ ಇರ್ಬೋದು, ಸರ್ಕಾರ ಬೇರೆ ಇರ್ಬೋದು, ಏನೇ ಇರ್ಬೋದು, ನಾವೆಲ್ಲರೂ ಬಂದಿರತಕ್ಕಂಥದ್ದು ಈ ಮನೆಗೆ ಈ ರಾಜ್ಯದ ರೈತರ ಹಿತವನ್ನ ಕಾಪಾಡಗೋಸ್ಕರ, ಈ ರಾಜ್ಯದ ಜನರ ಹಿತವನ್ನ ಕಾಪಾಡಗೋಸ್ಕರ ನಾವು ಪಕ್ಷಾತೀತವಾಗಿ, ನಮಗೇನು ಅವ್ರೇನು ವೈರಿಗಳಲ್ಲ ಕೇಂದ್ರದವ್ರು ಅಥವಾ ರಾಜ್ಯ ಸರ್ಕಾರ ರೈತರ ವಿರೋಧಿನೂ ಅಲ್ಲ. ನಾವೆಲ್ಲರೂ ಸೇರೋಣ, ದಿಲ್ಲಿಗೆ ಹೋಗೋಣ, ಇಡೀ ದೇಶಕ್ಕೆ ಒಂದೇ ಸಮನಾಗಿ ನೀವು ಇಥನಾಲ್ ಅನ್ನ ತಗೊಳ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಸಕ್ರೆ ಧಾರಣೆಯನ್ನ ಇವತ್ತು ಗ್ರಾಹಕರಿಗೆ 40 ರೂಪಾಯಿ ಮತ್ತು ಡೊಮೆಸ್ಟಿಕ್ ಇರ್ತಕ್ಕಂಥದ್ದು ಒಂದು ರೇಟ್, ಏನು ಗ್ಯಾಸ್ ತರ ಮಾಡ್ತಿರಲ್ಲ ಆ ತರ 2 ರೇಟ್ಗಳನ್ನು ಮಾಡಲಿಕ್ಕೆ ಒಂದು ಮನವಿಯನ್ನು ಮಾಡೋಣ. ನೀವು ಹಠಕ್ಕೆ ಬಿದ್ದು ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಎಲ್ಲಾ ಲೋಕಸಭಾ ಸದಸ್ಯರಿಗೆ ನೀವು ಕೂಡಿ ಒಂದು ಅಲ್ಲಿ ಸಭೆ ಕರೆದುಕೊಂಡು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಆ ಎಲ್ಲಾ ಲೋಕಸಭಾ ಸದಸ್ಯರು ಕೂಡ ಒಂದು ಒಕ್ಕರಲಿನಿಂದ, ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರು ಒಕ್ಕರಲಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿದ್ರೆ ಇದಕ್ಕೆ ಪರಿಹಾರ ಸಿಗುತ್ತೆ. ಅದಕ್ಕೆ ದಯಮಾಡಿ ನಾನು ವಿರೋಧ ಪಕ್ಷದ ನಾಯಕರಿಗೆ ಇಷ್ಟೇ ಕೇಳ್ತೀನಿ, ನೀವು ಇದಕ್ಕೆ ಸಹಕಾರವನ್ನು ಕೊಡಬೇಕು. ಯಾವಾಗ ಮುಖ್ಯಮಂತ್ರಿಗಳು ಆಲ್ ಪಾರ್ಟಿ ಡೆಲಿಗೇಷನ್ ಅಥವಾ ಎಲ್ಲ ಲೋಕಸಭಾ ಸದಸ್ಯರ ಒಂದು ಕರೆದು ಸಭೆ ಮಾಡ್ಬೇಕಂತಾರೆ, ಅವಾಗ ನೀವು ಕೂಡ ಬರಬೇಕು. ಕೇಂದ್ರ ಸರ್ಕಾರದಿಂದ ಈ ಸವಲತ್ತನ್ನು ನಮಗೆ ಕೊಡಿಸುವಂತ ಕೆಲಸವನ್ನ ನೀವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ನಾನು ರೈತರ ಪರವಾಗಿ ನಿಮಗೊಂದು ವಿನಂತಿಯನ್ನು ಮಾಡ್ತೀನಿ. ಅಧ್ಯಕ್ಷರೇ, ಇನ್ನೊಂದು ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ. ಗೋವಿನ ಜೋಳ ಆಯ್ತು, ಕಬ್ಬಾಯ್ತು, ರೇಟ್ ಸಿಗಬೇಕಾಗ್ಯದ. ಇನ್ನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಇಲ್ಲೊಂದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಮಾಡಿದ್ದಾರೆ, ಶಿವಾನಂದ ಪಾಟೀಲ್ ಗೊತ್ತು, ಎಲ್ಲಿ ಬಾಗಲಕೋಟೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ.
ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅವರು ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ನೋಡಿ, ಈ ಭಾಗದಲ್ಲಿ ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾಂ ನೀವೇನ್ ದ್ರಾಕ್ಷಿ, ದಾಳಂಬ್ರಿ ಅತಿ ಹೆಚ್ಚು ಬೆಳೀತಕ್ಕಂಥದ್ದು. ದ್ರಾಕ್ಷಿ, ದಾಳಂಬಿ. ಅಧ್ಯಕ್ಷರೇ, ದಾಳಂಬಿ ಬೆಳಿಲಿಕ್ಕೆ ಹತ್ತಿನ ಸುಮಾರು 50 ವರ್ಷ ಆಯ್ತು. ನೀವಿಬ್ರು ಎಂತ ಮಾಡ್ತೀವಿ? ಅಲೋ, ನೀವಿಬ್ರು ಎಂತ ಪಂಚಾಯತ್ಗೆ ಅಲ್ಲಿ ನೀವೇನ್ ಮಾಡ್ತೀವಿ? ಸೈಡ್ ಕೂತ್ಕೊಳ್ಳಿ. ದಾಳಂಬ್ರಿ ಬೆಳಿಲಿಕ್ಕೆ ಹತ್ತಿ 50 ವರ್ಷ ಆಯ್ತು. ಅದು ಕೊಪ್ಪಳ ಜಿಲ್ಲೆದಾಗ ಬೆಳೀತಿದ್ರು, ಬಿಜಾಪುರದಾಗ ಬೆಳೀತಿದ್ರು, ಬೆಳಗಾಂದಲ್ಲಿ ಬೆಳೀತಿದ್ರು. ಇಲ್ಲಿವರೆಗೆ ಅಧ್ಯಕ್ಷರೇ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅವರು ಒಂದು ರಿಸರ್ಚ್ ಮಾಡಲಿಲ್ಲ. ಆ ದಾಳಂಬಿಗೆ ಯಾವ ರೋಗ ಬಂದ್ರೆ ಯಾವುದು ಔಷಧ ಕೊಡಬೇಕು, ಯಾವುದು ಸ್ಪ್ರೇ ಮಾಡಬೇಕು ಅನ್ನುವಂಥದ್ದು ಇಲ್ಲಿವರೆಗೆ ಒಂದೂ ರಿಸರ್ಚ್ ಮಾಡಲಿಲ್ಲ. ಸಾಕಷ್ಟು ರೋಗಗಳು ಬರ್ತಾವೆ. ಕ್ಯಾರ್ ರೋಗ ಬರುತ್ತೆ, ಬೇರೆ ಬೇರೆ ಮಂಜಿನ ರೋಗ ಬರುತ್ತೆ, ಬೇರೆ ಬೇರೆ ರೋಗಗಳು ಬರ್ತಾವೆ. ಅದಕ್ಕೆ ಯಾವ ರೋಗಿಗೆ ಏನು ನಮ್ಮಲ್ಲಿ 19ರೊಳಗೆ ಇದು ಬಂತಲ್ಲ, ಕರೋನಾಕ್ಕೆ ಬಂದಾಗ ಗೊತ್ತಲ್ಲ ನಿಮಗೆ. ಆ ಕರೋನಾಕ್ಕೆ ಯಾವುದೇ ಔಷಧ ಇಲ್ಲ. ಯಾವ ಡಾಕ್ಟರ್ ಯಾವನಿಗೆ ಮನುಷ್ಯಗೆ ಯಾವ್ದು ಬರ್ತೈತೆ ಆ ಇಂಜೆಕ್ಷನ್ ಹೊಡ್ಯಾವ. ಈಗ ದಾಳಂಬಿ ಪರಿಸ್ಥಿತಿ ಹಂಗಾಗಿದೆ ಅಧ್ಯಕ್ಷರೇ. ಯಾವ ರೋಗಕ್ಕೆ ಯಾವ ಔಷಧಿ ಹಾಕಬೇಕು ಅನ್ನೋದು ಇನ್ನೂ ತನಕ ರಿಸರ್ಚ್ ಆಗ್ತಾ ಇಲ್ಲ. 50 ವರ್ಷ ಆಯ್ತು. ಅದನ್ನ ಹಾರ್ಟಿಕಲ್ಚರ್ ಮಿನಿಸ್ಟರ್ ಗಮನಕ್ಕೆ ತಗೋತಿರೋ, ಅಗ್ರಿಕಲ್ಚರ್ ಮಿನಿಸ್ಟರ್ ಗಮನಕ್ಕೆ ತಗೋತಿರೋ, ಯಾರು ತಗೋತೀರಿ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಅದರ ಜೊತೆಗೆ ಎಲ್ಲ ಜನರದ್ದು ಒಂದು ಬೇಡಿಕೆ ಇವತ್ತಿನ ದಿವಸ ಏನು ತಾರತಮ್ಯ ಅಂತಕ್ಕಂಥದ್ದು ಬರ್ತಾ ಇದೆಯಲ್ಲ ಅಧ್ಯಕ್ಷರೇ, ಇವತ್ತು ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಒಂದು ಮಾಡಿಕೊಂಡು ಪ್ರತಿ ವರ್ಷ 5,000 ರೂಪಾಯಿ ಏನು ಕೊಡ್ತಾ ಇದ್ದೀರಿ. ಈ ಭಾಗದಲ್ಲಿ ಇರ್ತಕ್ಕಂಥ ಕಿತ್ತೂರು ಕರ್ನಾಟಕ ಎನ್ನುವ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿಕೊಂಡು 5,000 ಕೋಟಿ 5,000 ಕೋಟಿ ಅದೇ ಸಾರಿ, ಅದು ಕರೆಕ್ಷನ್ ಮಾಡ್ಕೊಟ್ಟು 5,000 ಕೋಟಿಯನ್ನು ಕೊಡ್ತಾರಲ್ಲ. ನೀವು ಕನಿಷ್ಠ ಈ ವರ್ಷಕ್ಕೆ ಘೋಷಣೆ ಮಾಡಿ, ಆರಂಭ ಆದರೂ ಮಾಡಿ. ಏನು 1,000 ಕೋಟಿ ಕೊಡ್ತಿರೋ, 2,000 ಕೋಟಿ ಕೊಡ್ತಿರೋ, ಎಷ್ಟಾದ್ರೆ ಕೊಟ್ಟು ಒಂದು ಅಭಿವೃದ್ಧಿ ಮಂಡಳಿ, ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಮಾಡಿಕೊಂಡು ಅದನ್ನ ಸ್ಥಾಪನೆ ಮಾಡಿಕೊಂಡು ಕನಿಷ್ಠ ಪಕ್ಷ 1,000, 2,000 ಈ ವರ್ಷಕ್ಕೆ ಕೊಡಿ. ಆಮೇಲೆ ವರ್ಷ ಅದನ್ನ ಹೆಚ್ಚು ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೀನಿ ಅಧ್ಯಕ್ಷರೇ. ಅದರ ಜೊತೆಗೆ ಅಧ್ಯಕ್ಷರೇ, ಈ ಭಾಗದಲ್ಲಿ ಈ ವಿಶೇಷವಾಗಿ ಉತ್ತರ ಕರ್ನಾಟಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಜೈನ ಸಮುದಾಯ ಇಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕ ಆ ಭಾಗದಲ್ಲಿ ಎಲ್ಲ ಅವರು ಗುಜರಾತಿಗಳು, ಮಾರ್ವಾಡಿಯರು ಆ ಕಡೆ ಇರ್ತಕ್ಕಂಥದ್ದು ಅದು ಬೇರೆ. ದಿಗಂಬರ ಮತ್ತು ಶೀತಂಬರ ಅಂತ ಎರಡು, ಅದರಲ್ಲೇನೆ ಸಬ್ ಕಾಸ್ಟ್ಗಳು ಬರ್ತವೆ. ಈ ಕಡೆ ಎಲ್ಲ ಇರ್ತಕ್ಕಂಥದ್ದು ದಿಗಂಬರ, ಆ ಕಡೆ ಇರ್ತಕ್ಕಂಥದ್ದು ಶೀತಂಬರ. ಹಿಂದಿನ ಅಧಿವೇಶನ ಸಂದರ್ಭದಲ್ಲಿನೂ ಕೂಡ ಅವತ್ತು ಅಲ್ಪಸಂಖ್ಯಾತರ ಸಚಿವರಿಗೆ ಕೂಡ ಗಮನವನ್ನು ಸೆಳೆದಿದ್ದೀವಿ. ಈಗೂ ಮತ್ತೆ ಪುನಃ ಗಮನವನ್ನು ಸೆಳಿತೀವಿ. ಅದೇ ಫಂಡದಲ್ಲಿ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಮಂಡಳಿ ಮಾಡಿ ಅವರಿಗೆ ಶಿಕ್ಷಣಕ್ಕೆ ಮತ್ತು ಯಾವ್ದಾವುದಕ್ಕೆ ಅವ್ರಿಗೆ ಬಡವರು ಇರ್ತಾರೆ ಅವರಿಗೆ ಉಪಯೋಗ ಆಗಲಿಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಮಂಡಳಿ ಮಾಡಬೇಕು.